ಸ್ನೇಹಿತರೆ ನಮಸ್ಕಾರ. ನೋಡ್ತಾ ಇರ್ಬೋದು ಮೊಳಕಾಲ್ಮೂರು 0.9 ಅಂದರೆ 9 ಕಿಲೋಮೀಟ್ರ್ ಇದೆ. ಅನಂತಪುರ 198 ಇದೆ. ಚಾಮರಾಜನಗರ 365 ಇದೆ ಸ್ನೇಹಿತರೆ. ಬನ್ನಿ ಹೋಗೋಣ. ರಂಗಯ್ಯನಗುಡ್ಡ ಡ್ಯಾಮ್ಗೆ ಹೋಗ್ತಾ ಇದ್ದೀವಿ ಸ್ನೇಹಿತರೆ. ನೋಡ್ತಾ ಇರ್ಬೋದು ಸ್ನೇಹಿತರೆ, ನೋಡಿ ರಂಗಯ್ಯನಗುಡ್ಡ ಡ್ಯಾಮ್ ಮೇಲ್ಗಡೆ, ಕಟ್ಟೆಯ ಮೇಲ್ಗಡೆ ಇದ್ದೀನಿ. ಅಲ್ಲಿಂದ ಒಂದು ಸುಂದರವಾದ ಕೆರೆಯ ವಿಡಿಯೋ ನೋಡ್ಬೋದು ಸ್ನೇಹಿತರೆ. ನೋಡ್ತಾ ಇರ್ಬೋದು ಸೂರ್ಯ ಪ್ರತಿಬಿಂಬವನ್ನು ನೀರಿನಲ್ಲಿ ನೋಡ್ತಾ ಇರ್ಬೋದು. ಹಾಗೆ ಸ್ನೇಹಿತರೆ ಬನ್ನಿ, ಕೆರೆ ಕಟ್ಟೆ ನೋಡಿ ಎಷ್ಟು ಉದ್ದಕ್ಕಿದೆ, ಸಿಕ್ಕಾಬಟ್ಟೆ ದೊಡ್ಡದಿದೆ ಅಂತ ಹೇಳ್ಬೋದು ಸ್ನೇಹಿತರೆ. ನೋಡ್ತಾ ಇರ್ಬೋದು ಸ್ನೇಹಿತರೆ, ಕೆರೆ ಕೋಡಿ ಅಂದರೆ ಗೇಟ್ ಎತ್ತುವ ಒಂದು ನೀರು ಜಾಸ್ತಿ ಆದಾಗ ಗೇಟ್ ಎತ್ತುತ್ತಾರಲ್ಲ, ಆ ಒಂದು ದೃಶ್ಯನ ಇಲ್ಲಿ ನೋಡ್ಬೋದು ಸ್ನೇಹಿತರೆ. ತುಂಬಿ ತುಳುಕ್ತಾ ಇದೆ. ಸ್ವಲ್ಪ ಮಾತ್ರ ನೀರು ಆನ್ ಮಾಡಿದ್ದಾರೆ ಸ್ನೇಹಿತರೆ. ಯಾಕಪ್ಪ ಅಂದರೆ ನೀರು ಸ್ಟಾಕ್ ಆಗಬೇಕು. ಮಳೆ ಜಾಸ್ತಿ ಬಂದು ನೀರು ರಭಸವಾಗಿ ಬಂದರೆ ಆ ಗೇಟ್ಗಳು ಭಾಳ ಓಪನ್ ಮಾಡ್ತಾರೆ ಸ್ನೇಹಿತರೆ. ಈ ಒಂದು ವಿಡಿಯೋನ ದಯವಿಟ್ಟು ನಮ್ಮ ಫಾಲೋವರ್ಸು ಸಬ್ಸ್ಕ್ರೈಬರ್ಗೋಸ್ಕರ ಮಾಡ್ತಾಯಿದ್ದೀನಿ. ದಯವಿಟ್ಟು ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ. ರಂಗಯ್ಯನಗುಡ್ಡ ಡ್ಯಾಮ್ ನಮ್ಮ ನಾಗರಾಜ್ ಬ್ರೋ ಅವರು ವೀಡಿಯೋ ಮಾಡಿದ್ದಾರೆ ಅಂತೇಳಿ ಆ ಒಂದು ಮೆಚ್ಚುಗೆ ನನಗೆ ಇರಲಿ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಹಾಗೆ ಭಾಳ ಜನ ಕೇಳ್ತಾಯಿದ್ರು, ಬ್ರದರ್ ರಂಗಯ್ಯನಗುಡ್ಡ ಡ್ಯಾಮ್ಗೆ ಬಂದು ವೀಡಿಯೋ ಮಾಡಿ ಅಂತ. ನನ್ನ ಫಾಲೋವರ್ಸ್ಗೋಸ್ಕರ ಇಷ್ಟು ದೂರ ಬಂದುಬಿಟ್ಟು ನಾನು ಒಂದು ವೀಡಿಯೋ ಮಾಡಿದ್ದೀನಿ ಸ್ನೇಹಿತರೆ. ಈ ಒಂದು ವೀಡಿಯೋ ನಿಮಗೆ ಹೇಗೆ ಅನ್ನಿಸ್ತು, ಹೇಗಿಲ್ಲ ಅಂತೇಳಿ ಪ್ರತಿಯೊಬ್ಬರು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ, ಇಲ್ಲಿರುವ ದೇವಸ್ಥಾನ ಬಂದ್ಬಿಟ್ಟು ಈಶ್ವರನ ದೇವಸ್ಥಾನ ಸ್ನೇಹಿತರೆ. ನೋಡ್ತಾ ಇರ್ಬೋದು. ಹಾಗೆ ಸ್ನೇಹಿತರೆ ಮುಂದ್ಗಡೆ ಬಂದರೆ ಒಂದು ಕೆರೆಯ ನೋಡು ಎಷ್ಟು ಸುಂದರ ನೋಟ. ಏನಪ್ಪ ಅಂತಂದರೆ ಸಾಯಂಕಾಲ ಟೈಮಲ್ಲಿ ಬಂದಿರೋದ್ರಿಂದ ಒಂದು ಅದ್ಭುತವಾದ ನೋಟ ನೋಡ್ಬೋದು ಸ್ನೇಹಿತರೆ. ಸಖತ್ತಾಗಿ ಕಾಣ್ತಾ ಇದೆ ಕೆರೆ ಅಂತೂ. ಹಾಗೆ ಸ್ನೇಹಿತರೆ, ಈ ಒಂದು ಪ್ಲೇಸ್ಗೆ ನೀವು ಬರಬೇಕು ಅಂದರೆ ಮೊಳಕಾಲ್ಮೂರು ಬಂದುಬಿಟ್ಟು ಆನಗಲ್ ಕ್ರಾಸಿಂದ ಬೊಮ್ಮನಿಂಗನಹಳ್ಳಿ ಅಂತೇಳಿ ಒಂದು ಊರು ಬರುತ್ತೆ. ಅಲ್ಲಿಂದ ಒಂದು 2-3 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಬೊಮ್ಮನಿಂಗನಹಳ್ಳಿಲಿಂದ ಅಷ್ಟೇ, ಏನು ಮಹಾ ದೂರ ಏನಿಲ್ಲ. ಆದರೆ ಇಲ್ಲಿನ ಒಂದು ಸುಂದರ ಸವಿನೋಟ ನೋಡಬೇಕಂದ್ರೆ ಖಂಡಿತವಾಗ್ಲೂ ಇಲ್ಲಿ ಸುತ್ತಮುತ್ತ ಇರೋರು ಒಂದು ಸಾರಿ ಆದರೂ ರಂಗಯ್ಯನಗುಡ್ಡಕ್ಕೆ ವಿಸಿಟ್ ಕೊಡಲೇಬೇಕು ಸ್ನೇಹಿತರೆ. ಏನಕ್ಕಪ್ಪ ಅಂದರೆ ಆ ಥರ ಒಂದು ಸುಂದರವಾದ ನೋಟ, ಸುಂದರವಾದ ಪ್ಲೇಸ್ ಈ ಒಂದು ಜಾಗದಲ್ಲಿದೆ ಸ್ನೇಹಿತರೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಹಾಗೆ ನನ್ನ ಫಾಲೋವರ್ಸು ಲೈವ್ ಬಂದಾಗ ಹೇಳ್ತಾಯಿದ್ರು, ಬ್ರದರ್ ರಂಗಯ್ಯನಗುಡ್ಡ ಡ್ಯಾಮ್ಗೆ ಬಂದುಬಿಟ್ಟು ವೀಡಿಯೋ ಮಾಡಿ ಅಂತ ಯಾವಾಗಲೂ ಹೇಳ್ತಾಯಿದ್ರು. ಅವ್ರಿಗೋಸ್ಕರ ವೀಡಿಯೋ ಮಾಡಿದೆ. ಇಲ್ಲಿ ನೋಡಿ ನಮ್ಮನ್ನು ಸ್ವಾಗತಿಸ್ತಾ ಇದೆ ನಮ್ಮ ಒಂದು ಮುದ್ದು ನಾಯಿ. ಹಾಗೆ ತುಂಬ ಇಷ್ಟ ಆಯಿತು. ಅದು ಪಾಪ ಗೊತ್ತು ಪರಿಚಯನೇ ಇಲ್ಲ, ನಾನು ಕರೆದ ತಕ್ಷಣ ಬಂದು ಬಾಲ ಅಲ್ಲಾಡಿಸ್ತು. ಆ ಒಂದು ಖುಷಿಗೆ ನನಗೆ ತುಂಬ ಇಷ್ಟ ಆಯಿತು ಸ್ನೇಹಿತರೆ. ಹಾಗೆ ಸ್ನೇಹಿತರೆ ನೋಡ್ತಾ ಇರ್ಬೋದು, ಈ ಒಂದು ಕೆರೆಯ ಹಿಂದ್ಗಡೆ ಇರುವಂಥ ದೃಶ್ಯ ಗ್ರೀನರಿ ನೋಡಿ ಎಷ್ಟು ಚೆನ್ನಾಗಿ ಇದಾಗಿದೆ. ಅದು ಏನೋ ಮೊದಲು ನೋಡಿದೆ ಅನ್ನೋ ಥರ ಮೂಕ ಪ್ರಾಣಿಗಳು, ಮುಗ್ಧ ಪ್ರಾಣಿಗಳು ಸ್ನೇಹಿತರೆ. ನಿಜವಾಗ್ಲೂ ಅದು ಅವುಗಳ ಮುಂದೆ ನಾವು ಬಿಹೇವ್ ಮಾಡೋ ರೀತಿ ಸರಿಯಾಗಿದ್ದರೆ ಅವು ಚೆನ್ನಾಗಿರ್ತವೆ. ನಾವೇ ಕೆಟ್ಟದಾಗಿ ಬಿಹೇವ್ ಮಾಡಿದ್ರೆ ಅವು ಕಚ್ಚಕ್ಕೆ ಬರ್ತವೆ ಸ್ನೇಹಿತರೆ. ಖಂಡಿತ ಯಾವುದೇ ಆ ಮುಗ್ಧ ಪ್ರಾಣಿ ಆಗಲಿ ಸುಮ್ಮನೆ ಯಾವುದೇ ಥರ ಮೇಲೆ ಅಂತ ಬರಲ್ಲ ಸ್ನೇಹಿತರೆ. ಇದಂತೂ ಖಂಡಿತ. ಬನ್ನಿ ಕೆಳಗಡೆ ಇಳಿದು ಹೋಗೋಣ. ನೋಡಿ ಕೆರೆಕಟ್ಟೆ ಮೇಲ್ಗಡೆಯಿಂದ ಈ ಗೇಟ್ಗಳು ಎತ್ತುತ್ತಾರಲ್ಲ ಸ್ನೇಹಿತರೆ, ನೀರು ಜಾಸ್ತಿ ಆದಾಗ ಆ ಒಂದು ಪ್ಲೇಸಿಗೆ ಹೋಗೋಣ ಬನ್ನಿ. ಏನಪ್ಪ ಅಂತಂದರೆ ಸ್ನೇಹಿತರೆ, ಮೊನ್ನೆ ಟೈಮ್ ಬಂದಾಗ ಫುಲ್ ಗೇಟ್ಗಳು ಓಪನ್ ಮಾಡಿದ್ರಂತೆ ನೀರು ಜಾಸ್ತಿ ಆಗಿ. ಈಗ ಏನಂದರೆ ಸ್ವಲ್ಪನೇ ಹರಿತಾ ಇರೋದ್ರಿಂದ ಸ್ವಲ್ಪನೇ ಗೇಟ್ ಓಪನ್ ಮಾಡಿದರೆ. ಆದರೆ ನೋಡ್ಲಿಕ್ಕಂತೂ ತುಂಬ ಸುಂದರವಾಗಿ ಕಾಣುತ್ತೆ. ಸುಂದರ ಸವಿನೋಟ ಅಂತಲೇ ಹೇಳ್ಬೋದು ಸ್ನೇಹಿತರೆ. ದಯವಿಟ್ಟು ಯಾರಾದರೂ ಇಲ್ಲಿ ಬಂದರೆ ಮತ್ತೆ ಅಲ್ಲಿ ಹೋಗೋದು ಆ ಥರ ಮಾಡಬೇಡಿ ಅಂತ ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದೀನಿ ಸ್ನೇಹಿತರೆ. ಏನಪ್ಪ ಅಂದರೆ ಈ ಥರ ಪ್ಲೇಸ್ಗಳಲ್ಲಿ ಹೋಗ್ಬಿಟ್ಟು ಅದು ಇದು ಸೆಲ್ಫಿದು ಇಳಿಲಿಕ್ಕೆ ಏನೇನೋ ಕಷ್ಟಪಡ್ಕೊಂಡು ಇದು ಮಾಡಿ ಪ್ರಾಣಗಳೇ ತಗೊಂಡಿದ್ದಾರೆ ಸ್ನೇಹಿತರೆ. ಆ ಒಂದು ಕೆಲಸ ನೀವು ಮಾಡಬೇಡಿ ಅಂತೇಳಿ ಮುಂಜಾಗ್ರತೆಯಿಂದ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ದಯವಿಟ್ಟು ಅದನ್ನು ಪಾಲಿಸಿ. ಹಾಗೆ ನೋಡ್ತಾ ಇರ್ಬೋದು ಸ್ನೇಹಿತರೆ, ಕೆರೆ ಕೋಡಿ ಮೇಲ್ಗಡೆ ಇರೋದು ನಮ್ಮ ಕಡೆ ಕೋಡಿ ಅಂತಲೇ ಹೇಳ್ತೀವಿ. ಒಂದು ಸೂರ್ಯನ ಪ್ರತಿಬಿಂಬ ನೀರಿನಲ್ಲಿ ಕಾಣಿಸ್ತಾ ಇದೆ ಸ್ನೇಹಿತರೆ. ಅತಿ ಅದ್ಭುತವಾಗಿ ಕಾಣಿಸ್ತಾ ಇದೆ. ಸ್ವಲ್ಪ ಜೂಮ್ ಹಾಕೋಣಂತ ಆಗದೆ ಸೂರ್ಯನಿಗೆ. ನೋಡಿ ಅತಿ ಸುಂದರವಾದ ಸವಿನೋಟ ಸ್ನೇಹಿತರೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇದು ಒಂದು ದೂರದಿಂದ ನೋಡ್ತಾ ಇರೋರಿಗೆ ಸ್ನೇಹಿತರೆ, ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ತಾಲೂಕು ಆನಗಲ್. ಮೊಳಕಾಲ್ಮೂರು ಬಂದಾಗೆ ಸ್ನೇಹಿತರೆ, ಯಾರು ಕೇಳಿದ್ರು ಹೇಳ್ತಾರೆ ರಂಗಯ್ಯನಗುಡ್ಡ ಡ್ಯಾಮ್ ಎಲ್ಲಿ ಬರುತ್ತೆ ಅಂತೇಳಿ. ಅವ್ರು ಕೇಳಿದ್ರೆ ಖಂಡಿತ ಹೇಳ್ತಾರೆ ಸ್ನೇಹಿತರೆ. ನಾನು ಒಂದು ಫೇಸ್ ತೋರಿಸ್ಕೊಂಡು ವೀಡಿಯೋ ಮಾಡೋಣ ಅಂತೇಳಿ ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ. ಈ ವಾಯ್ಸ್ ಕಟ್ ಮಾಡ್ತಾಯಿದ್ದೀನಿ. ಹಾಗೆ ನೋಡಿ ಸ್ನೇಹಿತರೆ, ಈ ಒಂದು ಸುಂದರವಾದ ದೃಶ್ಯ ಇಷ್ಟ ಸ್ನೇಹಿತರೆ. ಏನಪ್ಪ ಅಂದರೆ ವಾಯ್ಸು ಅದು ಇದು ಸ್ವಲ್ಪ ಮದುವೆ ಊಟ ತಿಂದ್ಬಿಟ್ಟು ಸರಿಯಾಗಿ ಬರ್ತಾಯಿಲ್ಲ. ವಾಯ್ಸ್ ಒಂಥರ ಗಂಟ್ಲಲ್ಲಿ ಕಿರಿಕಿರಿ ಅನ್ನಿಸ್ತಾ ಇದೆ. ಕೆಮ್ಮು ಬೇರೆ ಇದೆ ಸ್ನೇಹಿತರೆ. ಆದರೂ ಪರವಾಗಿಲ್ಲ ಅಂತೇಳಿ ನಮ್ಮ ಫಾಲೋವರ್ಸ್ಗೋಸ್ಕರ ಡೈಲಿ ಒಂದು ವೀಡಿಯೋ ಕಂಟೆಂಟ್ ಕೊಡಲೇಬೇಕು ಅಂದ್ಕೊಂಡು ಈ ಒಂದು ವೀಡಿಯೋ ಎಡಿಟ್ ಮಾಡಿಬಿಟ್ಟು ವಾಯ್ಸ್ ಓವರ್ ಕೊಟ್ಬಿಟ್ಟು ಹಾಕಿದ್ದೀನಿ ಸ್ನೇಹಿತರೆ. ಈ ಒಂದು ವೀಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಖಂಡಿತ
ನಿಮ್ಮ ಫ್ರೆಂಡ್ಸ್ಗೆ ಫಾಲೋವರ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಇಂತಿ ನಿಮ್ಮ ಪ್ರೀತಿಯ ನಾಗರಾಜ್ ಸಂತೆಗುಡ್ಡ. ಸ್ನೇಹಿತರೆ, ಈ ಒಂದು ವಿಡಿಯೋಗೆ ರಿಪ್ಲೈ ಕಮೆಂಟ್ ಮಾಡಿ. ಎಷ್ಟೋ ಜನ ಲೈವಲ್ಲಿ ಕೇಳ್ತಾಯಿದ್ರೆ ಬ್ರದರ್ ರಂಗಯ್ಯನಗುಡ್ಡಕ್ಕೆ ಡ್ಯಾಮಿಗೆ ಬಂದು ವಿಡಿಯೋ ಮಾಡಿ ಅಂತ. ಆ ಒಂದು ನಮ್ಮ ಫಾಲೋವರ್ಸ್ಗೋಸ್ಕರ ಇಷ್ಟು ದೂರ ಬಂದುಬಿಟ್ಟು ನಾನು ಒಂದು ವಿಡಿಯೋ ಮಾಡ್ತೀನಿ. ಕಡೆಯದಾಗಿ ನೋಡ್ಕೊಂಡ್ಬಿಡಿ ಸ್ನೇಹಿತರೆ. ನೋಡಿ ಎಷ್ಟು ಅದ್ಭುತವಾಗಿ ಸ್ನೇಹಿತರೆ, ಸಿಕ್ಕಾಬಟ್ಟೆ ಅದ್ಭುತವಾಗಿ ಕಾಣೋದು ಬಂದುಬಿಟ್ಟು ಪ್ರಕೃತಿಯ ಸೌಂದರ್ಯ ಸ್ನೇಹಿತರೆ. ನಿಜವಾಗ್ಲೂ ನಾವು ಎಷ್ಟೇ ಇದು ಇದ್ರೂ ಅಷ್ಟು ಸುಂದರವಾಗಿ ಕಾಣಲ್ಲ. ಪ್ರಕೃತಿ ಸೌಂದರ್ಯ ಬಂದು ಒಂದೊಂದು ಟೈಮಲ್ಲೇ ಒಂದೊಂದು ಅದ್ಭುತವಾಗಿ ಕಾಣ್ತಾ ಇರುತ್ತೆ ಸ್ನೇಹಿತರೆ. ಇದು ಮಾತ್ರ ಖಂಡಿತ ಸ್ನೇಹಿತರೆ. ಹಾಗೆ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡೋಣ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ನಿಮಗೆಲ್ಲ ಹೇಗೆ ಅನ್ನಿಸ್ತು, ನಿಮ್ಮ ಫ್ರೆಂಡ್ಸ್ಗೆ ಫಾಲೋವರ್ಸ್ಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಇಂತಿ ನಿಮ್ಮ ಪ್ರೀತಿಯ ನಾಗರಾಜ್. ಇಲ್ಲಿಗೆ ಈ ವಿಡಿಯೋ ಮುಗಿಸೋಣ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ದಯವಿಟ್ಟು ನೆಕ್ಸ್ಟ್ ವಿಡಿಯೋ ಎಲ್ಲಿಗೆ ಹೋಗಿ ಮಾಡಬೇಕು ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಖಂಡಿತ ನನ್ನ ವ್ಯೂವರ್ಸ್ ನನ್ನ ಫಾಲೋವರ್ಸ್ಗೋಸ್ಕರ ಅದೆಷ್ಟೇ ದೂರ ಆದ್ರೂ ಹೋಗಿ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ಸ್ನೇಹಿತರೆ. ಒಳ್ಳೆ ಸುಂದರವಾದ ಪ್ಲೇಸ್ಗಳಿದ್ದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಬ್ರದರ್ ಇಲ್ಲಿ ವಿಡಿಯೋ ಮಾಡಿ ಅಂದರೆ